ತುಂಬಾ ಹಶ್ವಾಗ್ತಾ ಇದೆ. ಹೌದಮ್ಮ, ಬೇಗ ತಗೋಬಾ, ಹೊಟ್ಟೆಲಿ ಇಲ್ಲಿ ಓಡ್ತಾ ಇದೆ. ಹಾ, ಬರ್ತಾ ಇದ್ದೀನಿ. ದಿನ ಪೂರ್ತಿ ನನ್ನ ಪ್ರಾಣ ತೆಗೆಯೋದೇ ನಿಮ್ ಕೆಲ್ಸ. ಅರೆ ಅಮ್ಮ, ಏನಕ್ಕಮ್ಮ ಕಷ್ಟಪಡ್ತೀಯಾ? ಅಣ್ಣಂಗ್ ಮದ್ವೆ ಆದ್ರೆ ಅದಕ್ಕೆ ಬರ್ತಾರೆ, ಆಮೇಲೆ ನಿಂಗೆ ತುಂಬಾ ಆರಾಮ್ ಸಿಗುತ್ತೆ. ಹೌದಾ? ಅದಕ್ಕೆ ಏನಕ್ಕೆ? ನೀ ಮದ್ವೆ ಆಗಲ್ವಾ? ಒಳ್ಳೆ ಹುಡುಗಿ ಸಿಕ್ಕಿದ್ರೆ ನಾನು ಮದ್ವೆ ಆಗ್ತೀನಿ. ಮೊದ್ಲು ನೀವ್ ಮಾಡ್ಕೊಳ್ಳಿ. ಆಹಾ, ನಾನು ನೋಡ್ತೀನಿ ಸೊಸೆಯಂದ್ರು ಬಂದ್ಮೇಲೆ ನೀವ್ ಅವ್ರಿಗೆ ಎಷ್ಟು ಕೆಲ್ಸ ಕೊಡ್ತೀರಾ ಅಂತ. ಹಂಗಂದ ಅವ್ರ ಅಮ್ಮ ಹೇಳ್ತಾ ನಡ್ಕೊಂಡ್ ಬರ್ತಿರ್ತಾರೆ. ಮಕ್ಕಳದನ್ನ ಕೇಳಿ ನಗ್ತಾ ಇರ್ತಾರೆ. ಆಮೇಲೆ ಮಕ್ಕಳಿಬ್ರು ತುಂಬಾ ರುಚಿಯಾಗಿದೆ ಅಂತ ಹೇಳ್ತಾ ತುಂಬಾ ಎಂಜಾಯ್ ಮಾಡ್ತಾ ತಿಂತಾರೆ. ಮತ್ತೆ ಸರಿ, ಇನ್ನೊಂದು ವಿಷಯ ಅಮ್ಮ, ನಿನ್ ಕೈ ರುಚಿ ಇದೆಯಲ್ಲ, ಅದೆಲ್ಲೂ ಸಿಗಲ್ಲ. ಆಹಾ, ಸರಿ ಆಯ್ತು ಬಿಡು. ನಿಮ್ಮ ಹೆಂಡ್ತೀರ್ ಬಂದ್ಮೇಲೆ ಹೇಳ್ತೀನಿ ಯಾರ್ ಅಡ್ಗೆ ಮಾಡೋದ್ ಚೆನ್ನಾಗಿದೆ ಅಂತ ಕೇಳ್ತೀನಿ ನಿಮ್ಮನ್ನ. ವಾಮ, ಏನ್ ಮಾತ್ ಹೇಳ್ದೆ? ಓಯ್, ಸುಮ್ನೆ ಊಟ ಮಾಡು. ಜಾಸ್ತಿ ಮಾತಾಡಿದ್ರೆ ನಿನ್ ಮದ್ವೆ ಮೊದ್ಲು ಮಾಡಿಸ್ತೀನಿ. ಅವ್ರ ಸುಶೀಲ್ ಹೇಳಿರೋ ಮಾತನ್ನ ಕೇಳಿ ಅವ್ರ ಅತ್ತೆ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ನಿನ್ ಐಡಿಯಾ ಏನು ಚೆನ್ನಾಗಿದೆ ಕಣೋ. ಅಂದ್ರೆ ಏನ್ ಐಡಿಯಾ ಅಮ್ಮ? ಅನಿಲ್ಗೆ ಕೂಡ ಇವಾಗ ಮದ್ವೆ ವಯಸ್ಸೇನೋ ಬಂದಾಯ್ತು. ಅದು ಅಲ್ದೆ ಚೆನ್ನಾಗ್ ಸಂಪಾದನೆ ಮಾಡ್ತಾನೆ. ಒಂದೇ ಸಲ ಇಬ್ಬರಿಗೂ ಮದ್ವೆ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಅರೆ, ಈ ಮಾತು ಇಲ್ಲಿಂದ ಬಂತು? ಅಣ್ಣಂಗೆ ಮದುವೆ ಮಾತು ಆಗ್ತಾ ಇದೆ, ಅವರಿಗೆ ಮಾಡಿಸ್ಬೇಕು. ನನ್ನ ಇದಕ್ಕೆ ಸೇರಿಸ್ಬೇಡಿ. ಮತ್ತೆ ನಾನು ಕೇಳ್ಪಟ್ಟೆ. ಏನ್ ಕೇಳ್ಪಟ್ಟೆ? ನಾನು ಕೇಳ್ಪಟ್ಟೆ ಏನಂದ್ರೆ, ತಮ್ಮನ ಮೇಲೆ ಪ್ರೀತಿ ಜಾಸ್ತಿ ಇದ್ರೆ ಅವರು ಗಂಡ ಆಗೋದಿಲ್ಲ. ಒಂದ್ಸತಿ ಅದಕ್ಕೆ ಬಂದ್ರೇನೆ ಕುಟುಂಬ ಅನ್ನೋದು ಬೆಳೆಯುತ್ತೆ. ಏನಮ್ಮ? ಅದೆಂಗ್ ನಡೆಯುತ್ತೆ? ನಾನ್ ಇದೀನಲ್ವಾ, ಎಲ್ಲಾನು ನಾನ್ ನೋಡ್ಕೋತೀನಿ. ಹುಮಾಗೆ ಈ ತಲೆಯಲ್ಲಿರ್ಲಿಲ್ಲ. ಆದ್ರೆ ತುಂಬಾ ದಿನ ಯೋಚನೆ ಮಾಡಿದ ನಂತರ ಅವಳು ಡಿಸೈಡ್ ಮಾಡಿ ಇಬ್ಬರು ಮಕ್ಕಳಿಗೂ ಒಂದೇ ಸಲ ಮದ್ವೆ ಮಾಡ್ತಾಳೆ. ಇಬ್ಬರು ಮಕ್ಕಳಿಗೂ ಮದ್ವೆ ಆಗಿರೋದನ್ನ ನೋಡಿ ಅವಳು ತುಂಬಾ ಸಂತೋಷ ಪಡ್ತಾಳೆ. ಆದ್ರೆ ಅದೆಲ್ಲ ಏನು ಅಷ್ಟು ಸುಲಭವಾಗಿರ್ಲಿಲ್ಲ. ಇದಾದ್ಮೇಲೆನೆ ಏನೇನ್ ನಡೆಯುತ್ತೆ ಅಂತ ನೋಡ್ಬೇಕು. ಸ್ವಲ್ಪ ದಿನದ ನಂತರ ಎಲ್ಲಾನು ತುಂಬಾನೇ ನಾರ್ಮಲ್ ಆಗಿರುತ್ತೆ. ಏನು ಅಂದ್ರೆ, ನಾನ್ ನಿಮ್ ಹತ್ರ ಒಂದ್ ಮಾತು ಹೇಳ್ಬೇಕು. ಏನಾಯ್ತು ಹೇಳು. ಅವಳಿದ್ದಾಳಲ್ವಾ ಅನಿತಾ, ತುಂಬಾ ಬೇಡದೇ ಇರೋ ಖರ್ಚು ಮಾಡ್ತಾಳ್ರಿ. ಅಂದ್ರೆ ಅವಳು ಏನ್ ಮಾಡಿದ್ಲು? ಯಾವಾಗ ನೋಡು ಪನ್ನೀರು, ಚಿಕನು, ಮಟನ್ ಅಂತ ಈ ರೀತಿನೇ ಅಡಿಗೆ ಮಾಡ್ತಿರ್ತಾಳೆ. ಅದ್ರಲ್ಲಿ ಏನಿದೆ? 5-6 ಸಾವಿರದಲ್ಲಿ ಮುಗಿಬೇಕಾಗಿರುವ ಈ ರೇಷನ್ ಖರ್ಚು ಈ ನಡುವೆ 12,000, 13,000 ಆಗ್ತಿದೆ ಮೇಡಮ್ ಇಂದ. ಹಿಂಗೆ ನಡೀತಿದ್ರೆ ನಾವು ಬೀದಿಗೆ ಬಿಡ್ಬೇಕು ರೀ. ಈ ಮಾತನ್ನು ಕೇಳಿ ಅವ್ರ ಗಂಡ ಕೂಡ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಆದ್ರೆ ಈ ವಿಷಯ ಇವ್ರ ರೂಮಲ್ಲಿ ಮಾತ್ರ ನಡೀತಾ ಇಲ್ಲ, ಪಕ್ಕದ ರೂಮಲ್ಲಿ ಕೂಡ ಇದೇ ವಿಷಯ ನಡೀತಿರುತ್ತೆ. ಚಿಕ್ಕವನಾದ ಅನಿಲಿನ ಹೆಂಡತಿ ಕೂಡ ದೊಡ್ಡ ಸೊಸೆಯ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತಾಳೆ. ನೋಡ್ರಿ, ಹೀಗಿದ್ರೆ ಇದೆಲ್ಲ ಚೆನ್ನಾಗಿರಲ್ಲ, ನೋಡ್ಕೊಳ್ಳಿ. ಏನಾಯ್ತು? ನಿಮ್ಮತ್ತೆ ಏನು ಬಡವ್ರ ಮನೆಯಿಂದ ಬಂದಿದ್ದಾಳೆ ಏನು? ಅರೆ, ಆ ರೀತಿ ಏನಕ್ಕೆ ಹೇಳ್ತಾ ಇದೀಯಾ? ಯಾವಾಗ್ಲೂ ಅನ್ನ, ಸಾಂಬಾರು, ಕಿಚಡಿ ಅಂತ ಇದೇ ಮಾಡ್ತಿರ್ತಾರೆ. ನೋಡಿ, ಎಷ್ಟ್ ದಿನ ಬದುಕ್ಬಿಡ್ತೀವಿ ನಾವು ಆರೋಗ್ಯವಾಗಿ. ಇರೋಷ್ಟ್ ದಿನ ನಾವು ನೆಮ್ಮದಿಯಾಗಿ ತಿನ್ಬೇಕ್ರಿ. ಇಬ್ಬರದು ಒಂದೇ ಕತೆ ಆಗಿತ್ತು. ಒಂದ್ ಕಡೆ ಒಬ್ರು ತುಂಬಾ ಖರ್ಚು ಮಾಡ್ತಾರೆ ಅಂತ ಕಂಪ್ಲೇಂಟ್, ಇನ್ನೊಂದ್ ಕಡೆ ಇನ್ನೊಬ್ರು ತುಂಬಾನೇ ಜಿಪುಣತನ ತೋರಿಸ್ತಾರೆ ಅಂತ ಕಂಪ್ಲೇಂಟ್. ದಿನೇ ದಿನೇ ಇದು ದೊಡ್ಡ ಜಗಳ ಆಗಿ ಕೊನೆಗೆ ಇದು ದೊಡ್ಡ ಜಗಳ ಆಗಿ ಬದಲಾಗತ್ತೆ. ಇದನ್ನೆಲ್ಲ ನೋಡಿ ತಲೆ ಕೆಟ್ಟೋಗಿರುವ ಅವ್ರ ಅತ್ತೆ ಕಿಚನ್ ಅನ್ನು 2 ಡಿವೈಡ್ ಮಾಡ್ಬಿಡ್ತಾರೆ. ರೇಷನು, ಗ್ಯಾಸು, ಸಿಲಿಂಡರು, ಮಸಾಲಾ ಡಬ್ಬಿಗಳಂತ ಎಲ್ಲಾನು 2 ಬದಲಾಗುತ್ತೆ. ಅವರಿಬ್ರು ಬೇರೆ ಬೇರೆ ಸಮಯದಲ್ಲಿ ಅಡ್ಗೆ ಮಾಡಕ್ ಶುರು ಮಾಡ್ತಾರೆ. ಈ ರೀತಿ ಡಿವೈಡ್ ಆಗಿರುವ ಕಾರಣದಿಂದ ಅಣ್ಣ ತಮ್ಮಂದಿರು ಕೂಡ ಮಾತಾಡ್ಕೊಳ್ಳೋದನ್ನ ಬಿಟ್ಬಿಡ್ತಾರೆ. ಆದ್ರೆ ಸೊಸೆಂದ್ರು ಮಾತ್ರ ಸಂತೋಷವಾಗಿರ್ತಾರೆ. ಇವಾಗೆಲ್ಲ ಚೆನ್ನಾಗಿದ್ದಪ್ಪ, ಏನ್ ಬೇಕಾದ್ರೂ ತಿನ್ಬೋದು, ಯಾರಿಗೂ ಆನ್ಸರ್ ಮಾಡಂಗಿಲ್ಲ. ಒಳ್ಳೇದಾಯ್ತು, ಬೇಡ್ದಿರೋದನ್ನೆಲ್ಲ ತಿಂದು ಹೊಟ್ಟೆ ಖರಾಬ್ ಆಗತ್ತಲ್ವಾ, ಆವಾಗ ಗೊತ್ತಾಗತ್ತವ್ರಿಗೆ. ಉಮಾಗೆ ಪಾಪ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇದನ್ನೆಲ್ಲ ಹೆಂಗ್ ನಾರ್ಮಲ್ ಆಗಿ ಬದಲಾಯಿಸೋದು, ಡಿವೈಡ್ ಆಗಿರೋ ಕಿಚನ್ ಹೆಂಗ್ ಒಂದಾಗ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಅವಳಿಗೆ ಸಡನ್ ಆಗಿ ಒಂದು ಐಡಿಯಾ ಬರುತ್ತೆ. ಕಿಚನ್ ಅಲ್ಲಿ ಯಾರೋ ಇಲ್ದೆ ಸಮಯದಲ್ಲಿ ಅವ್ರ ಅತ್ತೆ ಕಿಚನ್ ಒಳಗಡೆ ಹೋಗಿ ಅನಿತನ ಡಬ್ಬದಲ್ಲಿ ಅಲ್ಲಿಟ್ಟಿರುವ ಹಿಟ್ಟನ್ನ ತಗೊಂಡ್ಬಿಡ್ತಾರೆ. ಟೈಮ್ ನೋಡ್ಕೊಂಡು ಅನಿತನ ಸಿಲಿಂಡರ್ನ ಕೂಡ ಓಪನ್ ಮಾಡಿ ವಿಂಡೋ ಕಡೆಗೆ ಎಲ್ಲಾ ಗ್ಯಾಸ್ನ ಬಿಟ್ಬಿಡ್ತಾರೆ. ದಿನಾ ಹುಮಾ ಹೀಗೆ ಮಾಡ್ತಿದ್ಲು. ಒಂದಿನ ದಾಲ್ ತೆಗೆದ್ಬಿಡ್ತಿದ್ರು, ಒಂದಿನ ಅಕ್ಕಿ ತೆಗೆದ್ಬಿಡ್ತಿದ್ರು. ಅದರಿಂದ ಅವ್ರಿಬ್ಬರಿಗೂ ಪಾಪ ತುಂಬಾನೇ ರೇಷನ್ ಕಡಿಮೆ ಆಗ್ತಿತ್ತು. ಅವರ ಗಂಡಂದಿರಿಗೂ ಕೂಡ ಖರ್ಚು ಕೂಡ ಹೆಚ್ಚಾಗ್ಬಿಡ್ತಿತ್ತು. ಅರೆ ಅನಿತಾ, ಅಷ್ಟು ದುಡ್ಡು ಇಲ್ಲಿಂದ ತರ್ಲಿ? ಹೌದು, ನೀನ್ ಏನ್ ಮಾಡ್ತೀಯ ಹಂಗೆ? ತಿಂಗಳು ರೇಷನು 15 ದಿನದಲ್ಲಿ ಮುಗಿಯತ್ತಾ? ಸರಿ ಸರಿ ಬಿಡು.
ಅಮ್ಮನೇ ಕಿಚನ್ ನೋಡ್ಕೊಳ್ಳಿ, ನಿನ್ನಿಂದ ಆಗಲ್ಲ. ಮನೆಯಲ್ಲಿರುವ ಇನ್ನೊಂದು ರೂಮಲ್ಲಿ ಕೂಡ ಅದೇ ಪರಿಸ್ಥಿತಿ. ಗಂಜಿ ಬೇಳೆ ಸಾರು ತಿಂದು ತಿಂದು ನಂಗೆ ಸುಸ್ತಾಗ್ಬಿಟ್ಟಿದೆ. ಅದು ಮಾತ್ರ ಅಲ್ಲದೆ ರೇಷನು ಇಷ್ಟು ಬೇಗ ಖಾಲಿ ಆಗತ್ತಾ? ಹೇಳು. ಸಿಲಿಂಡರ್ ಮೇಲೆ ಸಿಲಿಂಡರ್ ಹಾಕ್ತಾ ಇದ್ದೀನಿ. ಸಾಕು, ಜಾಸ್ತಿ ಆಯ್ತು. ನೀನು ನಿಮ್ಮ ಅಮ್ಮನ ಮನೆಗೆ ಹೋಗ್ಬಿಡು. ಇಲ್ಲಿ ಒಂದು ಕಿಚನ್ ಮಾತ್ರ ಇರುತ್ತೆ, ಅದು ಕೂಡ ನಮ್ಮಮ್ಮ ನಡೆಸ್ತಾಳೆ. ಅರ್ಥ ಆಯ್ತಾ? ಉಮನ ಐಡಿಯಾ ಚೆನ್ನಾಗ್ ವರ್ಕ್ ಆಗತ್ತೆ. ಅವರಿಬ್ರಿಗೂ ಏನ್ ನಡೆಯುತ್ತಂತ ಅರ್ಥ ಆಗಿಲ್ಲ, ಆದ್ರೆ ಸೋತೋಗಿದ್ದಾರೆ ಅಂತ ಅವರಿಬ್ರು ಒಪ್ಕೊಂಡು ಸಾರಿ ಹೇಳ್ಕೋತಾರೆ. ಯಾಕಂದ್ರೆ ಅವರಿಬ್ರು ಒಬ್ರನ್ನೊಬ್ರು ಇನ್ಸಲ್ಟ್ ಏನೋ ಮಾಡ್ಕೋತಿದ್ರು, ಆದ್ರೆ ಅವ್ರ ಗಂಡಂದಿರ ಹತ್ರ ಕೋಪ ಮಾಡ್ಕೊಂಡ್ ಜಗಳ ಮಾಡೋದು ಅವ್ರಿಗಿಷ್ಟ ಇಲ್ಲ. ಮತ್ತೆ ಈ ರೀತಿ ಉಮಾಯನ ಮನೆಯಲ್ಲಿ ಸಂತೋಷ ತುಂಬ್ಕೊಂಡ್ಬಿಡುತ್ತೆ. ಮತ್ತೆ ಇಬ್ರು ಸೊಸೆಯಂದ್ರು ಸೇರಿ ಒಂದೇ ಅಡಿಗೆ ಮನೆಯಲ್ಲಿ ಜಾಲಿಯಾಗಿ ಅಡಿಗೆ ಮಾಡ್ತಾರೆ.